ಇನ್ನು ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಪಾಕ್ ಪ್ರಯತ್ನ ಮಾಡ್ತಾ ಇದೆ. ಇದನ್ನ ಹೊಡೆದುರುಳಿಸಿದೆ ಭಾರತದ ಡಿಫೆನ್ಸ್ ಸಿಸ್ಟಮ್. ಭಾರತಕ್ಕೆ ಮತ್ತೆ ಪ್ರತಿಕಾರವನ್ನ ಹೇಳಿಕೆ ಕೊಟ್ಟಿದ್ದ ಬೆನ್ನಲ್ಲೇ ಮಿಸೈಲ್ ದಾಳಿಗೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಹೊಡೆದಾಕಿದೆ ಭಾರತದ ಏರ್ ಡಿಫೆನ್ಸ್. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಮುಂದಾಗುತ್ತೆ ಪಾಕಿಸ್ತಾನ. ಅದನ್ನ ಹೊಡೆದು ಬಿಸಾಕುತ್ತೆ ಭಾರತದ ಡಿಫೆನ್ಸ್ ಸಿಸ್ಟಮ್. ಭಾರತದ ಏರ್ ಡಿಫೆನ್ಸ್ ನಿಂದ ಈ ಕಾರ್ಯ ಆಗಿದೆ. ಪಂಜಾಬ್ನ ಅಮೃತಸರ್ ಬಳಿ ಈ ಕ್ಷಿಪಣಿ ದಾಳಿ ಆಗಿರುವಂತದ್ದು. ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ. ಕೌಂಟರ್ ಅಟ್ಯಾಕ್ ನಿಂದ ಭಾರತದಿಂದ ಪ್ರತಿಕಾರವಾಗಿ ಡಿಫೆನ್ಸ್ ಸಿಸ್ಟಮ್ ಕಾರ್ಯ ಮಾಡಿದೆ. ಮಿಸೈಲ್ ಅನ್ನ ಹೊಡೆದಾಕಿದ್ದಾರೆ. ನಿಮ್ ತರ ನಿದ್ದೆ ಮಾಡ್ತಾ ಇರಲ್ಲ ಭಾರತದ ಸೇನೆ. 1:45 ಸುಮಾರಿಗೆ ಭಾರತದಿಂದ ದಾಳಿ ಆಗ್ಬೇಕಾದ್ರೆ ಭಾರತ ನಮ್ಮ ಮೇಲೆ ದಾಳಿನೇ ಮಾಡಿಲ್ಲ ಅಂತ ಕೆಲವು ಮೀಡಿಯಾಗಳು ಕೂಡ ಹೇಳಿಕೆ ಕೊಟ್ಟರು. ಆದ್ರೆ ಅಲ್ಲಿರ್ತಕ್ಕಂಥ ಜನರೇ ಒಂದು ವಿಡಿಯೋಗಳ ಮುಖಾಂತರವಾಗಿ ಸಾಕ್ಷ್ಯವನ್ನ ಕೊಡ್ತಾರೆ. ಭಾರತದ ವಿರುದ್ಧ ಪ್ರತಿಕಾರಕ್ಕೆ ಹೇಳಿಕೆ ಕೊಟ್ಟಿದ್ದ ಶಹಬಾಜ್ ಶರೀಫ್ ಇದಾದ ಬೆನ್ನಲ್ಲೇ ಭಾರತದ ವಿರುದ್ಧವಾಗಿ ಪ್ರತಿಕಾರ ತೆಗೆದುಕೊಳ್ಳೋದಕ್ಕೆ ಪಾಕಿಸ್ತಾನದ ಸೇನೆಗೆ ಸಂಪೂರ್ಣ ಸ್ವತಂತ್ರ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಮಿಸೈಲ್ ದಾಳಿ ಮುಖಾಂತರವಾಗಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಭಾರತದ ಸೇನೆ, ಭಾರತದ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕುತ್ತೆ. ಪಂಜಾಬ್ನ ಅಮೃತಸರ್ ಬಳಿ ಈ ದಾಳಿ ಆಗಿರುವಂತದ್ದು. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಮುಂದಾಗ್ತಾ ಇದ್ದ ಪ್ರಯತ್ನದಲ್ಲಿ ಹೊಡೆದಾಕಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಇನ್ನು ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪ್ರಯತ್ನ ಮಾಡಿದ ಪಾಕಿಸ್ತಾನದ ಮಿಸೈಲ್ ಅನ್ನ ಹೊಡೆದಾಕಿದೆ ಭಾರತದ ಡಿಫೆನ್ಸ್ ಸಿಸ್ಟಮ್. ಆಪರೇಷನ್ ಸಿಂಧೂರ್ ಬಳಿಕ ತತ್ತರಿಸಿ ಹೋದ ಪಾಕಿಸ್ತಾನ ಪ್ರತಿಕಾರವನ್ನ ಹೇಗಪ್ಪ ತೆಗೆದುಕೊಳ್ಳೋದು ಅಂತ ಈ ರೀತಿಯಾಗಿ ಮುಂದಾಗ್ತಾ ಇದೆ. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪ್ರಯತ್ನ ಮಾಡುತ್ತೆ. ಪಂಜಾಬ್ನ ಅಮೃತಸರ್ ಬಳಿ ಈ ಕ್ಷಿಪಣಿ ದಾಳಿ ಆಗಿರುವಂತದ್ದು. ಇದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಮಿಸೈಲ್ ಮುಖಾಂತರವಾಗಿ ದಾಳಿಗೆ ಮುಂದಾಗುತ್ತೆ. ಗುಂಪಿನಲ್ಲಿ ಗೋವಿಂದ ಅಂತ ಒಂದು ಮಿಸೈಲ್ ಬಿಡ್ತಾರೆ. ಆದ್ರೆ ಪಂಜಾಬ್ನ ಅಮೃತಸರ್ ಬಳಿ ಕ್ಷಿಪಣಿಯಿಂದ ಡಿಫೆನ್ಸ್ ಸಿಸ್ಟಮ್ ಇಂದ ಅದನ್ನ ಡಿಫೆಕ್ಟ್ ಮಾಡಿಕೊಂಡು ಹಳ್ಳೆ ಹೊಡೆದಾಕ್ತಾರೆ. ಆದ್ರೆ ಭಾರತದ ತಂತ್ರಜ್ಞಾನವೇ ಬೇರೆ, ಪಾಕಿಸ್ತಾನದ ತಂತ್ರಜ್ಞಾನವೇ ಬೇರೆ. ಗುಂಪಿನಲ್ಲೊಂದು ಹೋಗ್ಲಿ, ಒಂದು ಭಾರತಕ್ಕೆ ಹೋಗಿ ಬೀಳ್ಲಿ ಅಂತ ಈ ಮೂಲಕವಾಗಿ ಮುಂದಾಗ್ತಾರೆ. ಆದ್ರೆ ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಯಾವ ರೀತಿಯಾಗಿ ನಾವು ಪ್ರತಿಕಾರವನ್ನು ತೆಗೆದುಕೊಳ್ಳಿ? ಯಾಕಂದ್ರೆ ಇಷ್ಟು ದಿನಗಳ ಕಾಲ ಭಾರತ ಏನು ಕಾಶ್ಮೀರದ ಗಡಿಯಲ್ಲಿರ್ತಕ್ಕಂಥ ಪ್ರದೇಶದ ಮೇಲೆ ಮಾತ್ರ ದಾಳಿ ಮಾಡ್ತಾ ಇತ್ತು. ಅಷ್ಟರಲ್ಲಿ ಏನಾದ್ರೂ ದಾಳಿ ಮಾಡಿಕೊಂಡು ನಾವು ತಪ್ಪಿಸ್ಕೋಬಹುದು ಅಂತ ಅನ್ನೋ ಮುಖಾಂತರವಾಗಿ ಸಣ್ಣ ಏರ್ ಸ್ಟ್ರೈಕ್ ಏನಾದ್ರೂ ಮಾಡುತ್ತೆ ಅಂತ ಭಾರತ ಈ ರೀತಿ ಮಾಡ್ಬೋದು ಅಂತ ಪಾಕಿಸ್ತಾನ ಮುಂದಾಗ್ತಾ ಇತ್ತು, ಆಲೋಚನೆ ಮಾಡ್ತಾ ಇತ್ತು. ಆದ್ರೆ ಈಗ ಆಗಿರೋದು ಬೇರೆ. ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರ್ತಕ್ಕಂಥ ಮನೆಗಳಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಸುಂದರವಾದ ಪ್ರಪಂಚವನ್ನ ಕಟ್ಕೊಂಡು ಅಲ್ಲೇ ಜೀವನ ಕಳೀತಾ ಇದ್ದ ಉಗ್ರಗಾಮಿಗಳಿಗೆ ಅಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ಸರಿಯಾಗಿ ನುಗ್ಗಿ ಹೊಡೆಯುವ ತಂತ್ರಜ್ಞಾನದ ಮುಖಾಂತರವಾಗಿ ಭಾರತದ ಏರ್ ಬೇಸ್ ಮುಂದಾಗ್ತಾ ಇದ್ರೆ ಈಗ ಒಂದು ಕ್ಷಿಪಣಿ ದಾಳಿ ಮುಖಾಂತರವಾಗಿ ಪ್ರತಿಕಾರಕ್ಕೆ ಮುಂದಾಗ್ತಾ ಇದೆ. ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಬಾಲ ಸುತ್ತಕೊಂಡ ಬೆಕ್ಕಿನಂತೆ ಆಡ್ತಾ ಇದೆ. ಯಾಕಂದ್ರೆ ಅವ್ರಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ಹೊಡೆದು ಬಂದಾಗ ಸ್ವಲ್ಪ ಹೇಗಪ್ಪ ಇಲ್ಲಿಗೆ ಬಂದು ಹೊಡೆದೋಗ್ಬಿಟ್ರು ಭಾರತ ಅಂತ ಒಂದು ಪ್ರಪಂಚದ ಮುಂದೆ ತಲೆ ಎತ್ತಿಕೊಂಡು ತಿರುಗೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡಿಕೊಂಡು ನಾವು ಕೂಡ ಭಾರತದ ವಿರುದ್ಧವಾಗಿ ದಾಳಿಗೆ ಮುಂದಾಗಿದ್ವಿ, ಅಷ್ಟು ಜನ ಸತ್ತೋದ್ರು, ಇಷ್ಟು ಜನ ಸತ್ತೋದ್ರು ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ಇಂಥದ್ದೇ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದ್ದಾರೆ. ಸುಳ್ಳಿ ಸುದ್ದಿಗಳನ್ನ ಬಿತ್ತರ ಮಾಡಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ. ನಾವು ಪಾಕಿಸ್ತಾನದ ಮುಖಾಂತರ ನಾವು ಭಾರತದ ವಿರುದ್ಧವಾಗಿ ದಾಳಿಗೆ ಮಾಡಿದ್ವಿ, ದಾಳಿ ಮಾಡಿದ ಸಂದರ್ಭದಲ್ಲಿ ಭಾರತದವರು ಇಷ್ಟು ಜನ ಸತ್ತೋದ್ರು, ಅಷ್ಟು ಜನ ಸತ್ತೋದ್ರು ಅಂತ ಅಲ್ಲಿನ ಮಾಧ್ಯಮಗಳು ಕೂಡ ಹಳೆ ವಿಡಿಯೋಗಳನ್ನ ಮತ್ತೆ ಕೆದಕಿ ಅಂತಹ ವಿಡಿಯೋಗಳನ್ನ ಈಗ ಪ್ರಸಾರ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಪ್ರತಿಕಾರವಾಗಿ ಆ ಸಿಂಧೂರ್ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿತು ಭಾರತದ ಸೇನೆ, ಅದರ ವಿರುದ್ಧವಾಗಿ ಪ್ರತಿಕಾರಕ್ಕೆ ಈ ರೀತಿಯಾಗಿ ಮುಂದಾಗ್ತಾ ಇರುವಂತದ್ದು. ಪಂಜಾಬ್ನ ಅಮೃತಸರ್ ಬಳಿ ಈ ಕ್ಷಿಪಣಿ ದಾಳಿಯಾಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ ಭಾರತದ ಸೇನೆ. ಭಾರತದ ಮೇಲೆ ದಾಳಿ ಮಾಡುವಂತೆ ಮೊಂಡು ಪ್ರಯತ್ನ ಮಾಡ್ತಾ ಇದೆ. ಈಗ ಪಂಜಾಬ್ನ ಅಮೃತಸರ್ ಬಳಿ ಇಂತಹ ಘಟನೆ ಆಗಿರುವಂತದ್ದು. ಅಲರ್ಟ್ ಆದ ಸೇನೆ ಏರ್ ಡಿಫೆನ್ಸ್ ಮೂಲಕವಾಗಿ ಕ್ರಮಕ್ಕೆ ಮುಂದಾಗಿದೆ, ಹೊಡೆದಾಕಿದೆ. ಒಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು, ಕ್ಷಿಪಣಿಯನ್ನ ಹೊಡೆದಾಕಿರುವ ದೃಶ್ಯ ಅದು. ಅಮೃತಸರ್ ಪಂಜಾಬ್ನ ಪ್ರದೇಶದಲ್ಲಿ
ಇಂತಹ ಘಟನೆ ಆಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಬಾರ್ಡರ್ನಲ್ಲಿ ಕೂಡ ಏಕಾಏಕಿ ಗುಂಡಿನ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ಹುಚ್ಚರಂತೆ ವರ್ತನೆ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ನಾಗರಿಕರಿಗೂ ಸಾಯ್ತಾ ಇದ್ದಾರೆ ಸುಮ್ಮನೆ. ಪ್ರಾರಂಭದ ದಿನದಿಂದಲೂ ಕೂಡ ಏನು ಪಹಲ್ಗಾಮ್ ಅಟ್ಯಾಕ್ ಆಯಿತು ಆ ದಿನದಿಂದಲೇ ಭಾರತ ಕ್ರಮಕ್ಕೆ ಮುಂದಾಯಿತು. ಆ ಕ್ರಮಕ್ಕೆ ಮುಂದಾದ ಸಂದರ್ಭದಲ್ಲಿ ಸಿಂಧೂ ನದಿ ನೀರನ್ನ ಕೂಡ ತಡೆದ ದಿನದಿಂದಲೂ ಕೂಡ ಭಾರತದ ವಿರುದ್ಧವಾಗಿ ಪಾಕಿಸ್ತಾನ ಬಾರ್ಡರ್ನಲ್ಲಿ ಏಕಾಏಕಿ ಹುಚ್ಚರಂತೆ ದಾಳಿ ಮಾಡ್ತಾನೆ ಇದೆ. ಗನ್ಗಳ ಮುಖಾಂತರವಾಗಿ ಬುಲೆಟ್ಗಳನ್ನು ಹಾರಿಸ್ತಾನೆ ಇದ್ದಾರೆ. ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ನಾಗರಿಕರನ್ನ ಭಾರತದ ಸೇನೆ ಬೇರೆಡೆಗೆ ಸ್ಥಳಾಂತರ ಮಾಡುವ ಪ್ರಯತ್ನ ಕೂಡ ಮಾಡಿತ್ತು. ಈಗ ಆದ್ರೂ ಕೂಡ ಸುಮ್ಮನಾಗ್ತಾ ಇಲ್ಲ. ದೊಡ್ಡದಾದ ಗ್ರಹಚಾರ ಇವರಿಗೆ ಕಾದಿದೆ. ಈಗಾಗಲೇ ಡಿಫೆನ್ಸ್ ಸೇನೆ ಸೇರಿದಂತೆ ರಕ್ಷಣಾ ಇಲಾಖೆಯ ಸಚಿವರು ಜೊತೆಗೆ ಅಮಿತ್ ಶಾ ಸೇರಿದಂತೆ ಪ್ರಮುಖ ವಿಪಕ್ಷ ನಾಯಕರ ಸಭೆಗಳನ್ನು ಕೂಡ ಕರೆದಿದ್ದಾರೆ. ಸಭೆ ಕೂಡ ಆರಂಭವಾಗಿದೆ. ಮುಂದಿನ ನಿರ್ಧಾರ ಯಾವ ರೀತಿ ಆಗಿರಬೇಕು, ದೊಡ್ಡ ಮಟ್ಟಿಗೆ ಇವರಿಗೆ ಬುದ್ಧಿ ಕಲಿಸದೇ ಇದ್ರೆ ಯಾವುದೇ ಕಾರಣಕ್ಕೂ ಪಾಠ ಕಲಿಯದೇ ಇಲ್ಲ. ಈಗಾಗಲೇ ಹಲವು ಯುದ್ಧಗಳನ್ನ ಕೂಡ ಭಾರತ ಮಾಡಿದ್ರು ಕೂಡ ಇಷ್ಟರ ಮಟ್ಟಿಗಾದರೂ ಇವರು ಬುದ್ಧಿ ಕಲಿಬೇಕಾಗಿತ್ತು. ಆದರೆ ಇನ್ನೂ ಕೂಡ ಬುದ್ಧಿಯನ್ನ ಕಲಿಲೇ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಇವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾದ ಸಂದರ್ಭ ಉಂಟಾಗಿದೆ. ಹಾಗಾಗಿ ಒಂದು ಕಡೆಯಲ್ಲಿ ಭಾರತದ ಪರವಾಗಿ ಹಲವು ಪ್ರಬಲ ರಾಷ್ಟ್ರಗಳು ಕೂಡ ಬೆಂಬಲವಾಗಿ ನಿಲ್ತಾ ಇದೆ. ಇಂತಹ ಸಂದರ್ಭವನ್ನೇ ಅವಕಾಶವಾಗಿಟ್ಟುಕೊಂಡು ಭಾರತ ಸರಿಯಾದ ಉತ್ತರವನ್ನೇ ಪಾಕಿಸ್ತಾನಕ್ಕೆ ಕೊಡಬೇಕಾದ ಸಂದರ್ಭ ಒದಗಿ ಬಂದಿದೆ. ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡಿತ್ತು ಅನ್ನುವ ಮುಖಾಂತರವಾಗಿ ಈಗ ಸರ್ವ ಪಕ್ಷಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಮುಂದಿನ ನಿರ್ಧಾರ ಏನಾಗಿರಬೇಕು, ಯಾವ ರೀತಿಯಾಗಿ ಮುಂದಿನ ಕ್ರಮವನ್ನ ಇಡಬೇಕೆನ್ನುವ ಮುಖಾಂತರವಾಗಿ ಸಭೆ ಕೂಡ ಆರಂಭವಾಗಿರುವಂಥದ್ದು.